ಒಂದು ದಿನ ಬೆಳಿಗ್ಗೆ ಎದ್ದಾಗ ನಲ್ಲಿಯಲ್ಲಿ ನೀರಿಲ್ಲ, ರಸ್ತೆಯಲ್ಲಿ ಕಸದ ರಾಶಿ ಇದೆ ಅಂದ್ರೆ ಹೇಗಿರುತ್ತೆ ಅಂತ ಯೋಚನೆ ಮಾಡಿ. ಅಂದ್ರೆ ಡೆಲ್ಲಿ ಅಥವಾ ಮುಂಬೈನಂತಹ ದೊಡ್ಡ ದೊಡ್ಡ ನಗರಗಳಲ್ಲಿ ಲಕ್ಷಾಂತರ ಜನ ಇರ್ತಾರೆ ಅಲ್ವಾ? ಹೌದು, ಖಂಡಿತ. ಬೆಳಿಗ್ಗೆ ಎಲ್ಲರೂ ಒಟ್ಟಿಗೆ ಎದ್ದು ಶಾಲೆಗೆ, ಆಫೀಸ್ಗೆ ಹೋಗ್ತಾರೆ. ಇವಳೆಲ್ಲರಿಗೂ ನೀರು, ರಸ್ತೆ, ಪಾರ್ಕ್ ಮಾಡ್ಕೊಡೋದು ಯಾರು? ಇವತ್ತಿನ ಈ ವಿಶೇಷ ಚರ್ಚೆಯಲ್ಲಿ ಈ ದೊಡ್ಡ ಮ್ಯಾಜಿಕ್ ಬಗ್ಗೆ, ಅಂದ್ರೆ ಅರ್ಬನ್ ಗವರ್ನೆನ್ಸ್ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ಹೌದು, ಇದೊಂದು ದೊಡ್ಡ ಸಾಹಸನೇ ಸರಿ. ನಮ್ಮ ಮನೆಯನ್ನ ಅಪ್ಪ ಅಮ್ಮ ನೋಡ್ಕೊಳ್ತಾರೆ. ಆದ್ರೆ ಇಡೀ ನಗರವನ್ನು ಯಾರು ನೋಡ್ಕೊಳ್ತಾರೆ ಅನ್ನೋದು ನಿಜಕ್ಕೂ ಕುತೂಹಲದ ವಿಷಯ. ನಿಜ. ಅಂದ್ರೆ ನಮ್ಮ ಮನೆಯಲ್ಲಿ ಕೇವಲ 4-5 ಜನ ಇರ್ತೀವಿ. ಆದ್ರೆ ಬೆಂಗಳೂರಿನಂತಹ ನಗರದಲ್ಲಿ ಅದೆಷ್ಟು ಜನ? ಹಳ್ಳಿಯಲ್ಲಾದ್ರೆ ಎಲ್ಲರೂ ಗೊತ್ತು. ಆದ್ರೆ ನಗರಗಳಲ್ಲಿ ದೊಡ್ಡ ಕಾಂಪ್ಲೆಕ್ಸಿಟಿ ಇರುತ್ತೆ ಅಲ್ವಾ? ಹೌದು, ತುಂಬಾ ಜನ ಇರ್ತಾರೆ. ಲಕ್ಷಾಂತರ ಜನರಿಗೆ ದಿನಕ್ಕೆ ಲಕ್ಷಾಂತರ ಲೀಟರ್ ನೀರ್ ಬೇಕು. ಜೊತೆಗೆ ಟನ್ಗಟ್ಲೆ ಕಸ ಹುಟ್ಟುತ್ತೆ. ಅರೆ ವಾ, ಇಷ್ಟೊಂದು ದೊಡ್ಡ ಜಾಗವನ್ನ ಒಬ್ರೇ ಲೀಡರ್ ಕಂಟ್ರೋಲ್ ಮಾಡೋಕೆ ಸಾಧ್ಯನಾ? ಹಾ, ಖಂಡಿತ ಸಾಧ್ಯವಿಲ್ಲ. ಒಂದು ದೊಡ್ಡ ಶಾಲೆಯನ್ನೇ ತಗೊಳ್ಳಿ. ಹೇಳಿ. ಪ್ರಿನ್ಸಿಪಲ್ ಒಬ್ರೇ ಎಲ್ಲಾ ಕ್ಲಾಸ್ ರೂಮ್ಗೆ ಹೋಗಿ ಪಾಠ ಮಾಡೋಕೆ, ಮಕ್ಕಳ ಹೋಮ್ವರ್ಕ್ ಚೆಕ್ ಮಾಡೋಕೆ ಆಗತ್ತಾ? ಆಗಲ್ಲ ಅಲ್ವಾ? ಅದಕ್ಕೆ ಪ್ರತಿಯೊಂದು ಕ್ಲಾಸ್ಗೂ ಕ್ಲಾಸ್ ಟೀಚರ್ ಇರ್ತಾರೆ. ನಗರಗಳಲ್ಲೂ ಇದೇ ರೀತಿ ಮಾಡ್ತಾರೆ. ಇದನ್ನೇ ನಾವು ಡಿಸೆಂಟ್ರಲೈಸೇಷನ್ ಅಂತ ಕರೆಯೋದು. ಓಹೋ, ಅಂದ್ರೆ ದೊಡ್ಡ ನಗರವನ್ನ ಸಣ್ಣ ಸಣ್ಣ ಪೀಸ್ಗಳಾಗಿ ಮಾಡ್ತಾರಾ? ಖಂಡಿತ. ಇಡೀ ನಗರವನ್ನು ಚಿಕ್ಕ ಚಿಕ್ಕ ವಾರ್ಡ್ಸ್ ಆಗಿ ವಿಂಗಡಿಸ್ತಾರೆ. ಒಂದು ದೊಡ್ಡ ಪಿಜ್ಜಾವನ್ನ ಸ್ಲೈಸ್ ಮಾಡಿ ಹಂಚಿದ ಹಾಗೆ. ವಾವ್, ಪಿಜ್ಜಾ ಅಂದ ತಕ್ಷಣ ಬಾಯಲ್ಲಿ ನೀರ್ ಬಂತು. ಆದ್ರೆ ಈ ವಾರ್ಡ್ಸ್ ಹೇಗ್ ಕೆಲಸ ಮಾಡುತ್ತೆ? ಪ್ರತಿಯೊಂದು ವಾರ್ಡ್ಗೂ ಅದರದೇ ಆದ ಲೋಕಲ್ ಗವರ್ಮೆಂಟ್ ಇರುತ್ತೆ. ನಿಮ್ಮ ಏರಿಯಾದಲ್ಲಿ ಕಸದ ಗಾಡಿ ಬಂದಿಲ್ಲ ಅಂದ್ರೆ ದೊಡ್ಡ ಮೇಯರ್ ಬಂದು ಅದನ್ನ ಸರಿ ಮಾಡಲ್ಲ. ಓ, ಅಂದ್ರೆ ನಿಮ್ಮದೇ ವಾರ್ಡ್ನ ಲೀಡರ್ ಅದನ್ನ ಬೇಗನೆ ಸರಿ ಮಾಡ್ತಾರೆ ಅಲ್ವಾ? ಹೌದು, ನಿಖರವಾಗಿ. ಇದು ತುಂಬಾ ಸ್ಮಾರ್ಟ್ ಐಡಿಯಾ. ಆದ್ರೆ ನನಗೊಂದು ಡೌಟ್ ಇದೆ. ಈ ಲೋಕಲ್ ಗವರ್ಮೆಂಟ್ ಲೀಡರ್ಸ್ ಮಾತ್ರ ತೀರ್ಮಾನ ತಗೊಳ್ತಾರಾ? ಯಾಕೆ ಹಾಗೆ ಕೇಳ್ತಿದ್ದೀರಿ? ಅಂದ್ರೆ ಸಾಮಾನ್ಯ ಜನ ಅಥವಾ ಮಕ್ಕಳು ನಾವು ಸುಮ್ಮನೆ ಅವರು ಮಾಡಿದ್ದನ್ನ ನೋಡಬೇಕಾ? ಈಗ ಪಾರ್ಕ್ನಲ್ಲಿ ಆಡುವಾಗ ಉಯ್ಯಾಲೆ ಮುರಿದಿದ್ರೆ ಏನ್ ಮಾಡೋದು? ಅಲ್ಲಿಯೇ ಇರೋದು ಮಜಾ. ನಮ್ಮ ನಗರಗಳಲ್ಲಿ ಪಾರ್ಟಿಸಿಪೇಟರಿ ಡೆಮಾಕ್ರಸಿ ಇರುತ್ತೆ. ಪಾರ್ಟಿಸಿಪೇಟರಿ ಡೆಮಾಕ್ರಸಿ ಅಂದ್ರೆ ಏನು? ಸ್ವಲ್ಪ ಬಿಡಿಸಿ ಹೇಳ್ತೀರಾ? ಅಂದ್ರೆ ಕೇವಲ ಲೀಡರ್ಸ್ ಮಾತ್ರವಲ್ಲ, ಸಾಮಾನ್ಯ ಜನರು, ಮಕ್ಕಳು ಕೂಡ ಊರನ್ನ ಬೆಳೆಸೋಕೆ ಸಹಾಯ ಮಾಡಬಹುದು. ಈಗ ಎಲ್ಲರ ಕೈಯಲ್ಲೂ ಮೊಬೈಲ್ ಇದೆ ಅಲ್ವಾ? ಹೌದು, ಇದ್ದೇ ಇರುತ್ತೆ. ಉಯ್ಯಾಲೆ ಮುರಿದಿದ್ರೆ ಅಥವಾ ಬೀದಿ ದೀಪ ಆಫ್ ಆಗಿದ್ರೆ ಆಪ್ ಮೂಲಕ ಕಂಪ್ಲೇಂಟ್ ಮಾಡಿ ರಿಪೇರ್ ಮಾಡಿಸಬಹುದು. ಅಥವಾ ಹೊಸ ಫ್ಲೈಓವರ್ ಎಲ್ಲಿ ಬರಬೇಕು ಅಂತ ಕೂಡ ಹೇಳ್ಬೋದು. ಸೂಪರ್. ಇದು ಹೇಗೆ ಅಂದ್ರೆ ಸ್ಕೂಲ್ ಆನ್ಯುಯಲ್ ಡೇ ಫಂಕ್ಷನ್ನಲ್ಲಿ ಟೀಚರ್ ಜೊತೆ ಸ್ಟೂಡೆಂಟ್ಸ್ ಕೂಡ ಸೇರಿ ಸ್ಟೇಜ್ ಡೆಕೋರೇಷನ್ ಮಾಡಿದ ಹಾಗೆ. ಅರೆ ವಾಹ್, ತುಂಬಾ ಒಳ್ಳೆ ಉದಾಹರಣೆ. ಎಲ್ಲರೂ ಒಟ್ಟಾಗಿ ಕೆಲಸ ಮಾಡಿದಾಗ ಮಾತ್ರ ನಗರ ಸುಂದರ ಸಮುದಾಯ ಆಗುತ್ತೆ. ಇದು ಕೇಳೋಕೆ ತುಂಬಾ ಚೆನ್ನಾಗಿದೆ. ಆದ್ರೆ ಎಲ್ಲ ಊರಿಗೂ ಒಂದೇ ತರಹದ ಟೀಮ್ ಇರುತ್ತಾ? ಈಗ ಒಂದು ಚಿಕ್ಕ ಟೌನ್ ಇರುತ್ತೆ, ಅಲ್ಲಿಗೆ ಮೆಟ್ರೋ ಟ್ರೈನ್ ತರಹದ ದೊಡ್ಡ ವಿಷಯಗಳು ಬೇಕಾಗಲ್ಲ ಅಲ್ವಾ? ನೀವು ಕೇಳಿದ್ದು ಸರಿಯಾದ ಪ್ರಶ್ನೆ. ಎಲ್ಲಾ ಊರಿಗೂ ಒಂದೇ ಅಳತೆಯ ಬಟ್ಟೆ ಹಾಕೋಕ್ಕಾಗಲ್ಲ. ಅದಕ್ಕಾಗಿಯೇ ಪಾಪ್ಯುಲೇಷನ್ ಬೇಸ್ಡ್ ಕ್ಲಾಸಿಫಿಕೇಶನ್ ಮಾಡ್ತಾರೆ. ಅಂದ್ರೆ ಜನಸಂಖ್ಯೆಗೆ ತಕ್ಕಂತೆ ಟೀಮ್ ಮಾಡ್ತಾರೆ ಅಂತಾನಾ? ಹೌದು, ಊರಿನಲ್ಲಿ ಎಷ್ಟು ಜನ ಇದ್ದಾರೆ ಅನ್ನೋದರ ಮೇಲೆ 3 ರೀತಿಯ ಅರ್ಬನ್ ಲೋಕಲ್ ಬಾಡೀಸ್ ಇರ್ತವೆ. ಓಹೋ, ಯಾವ್ಯಾವ್ದು ಆ 3 ರೀತಿ? ಮೊದಲನೇದಾಗಿ, ಹಳ್ಳಿಯಿಂದ ಸ್ವಲ್ಪ ದೊಡ್ಡದಾಗಿ ಬೆಳೆಯುತ್ತಿರುವ ಹೊಸ ಊರುಗಳಿಗೆ ನಗರ ಪಂಚಾಯಿತಿ ಇರುತ್ತೆ. ಇದು ಸ್ಟಾರ್ಟರ್ ಟೀಮ್ ಇದ್ದ ಹಾಗೆ. ಅಂದ್ರೆ ಕ್ರಿಕೆಟ್ ಆಡುವಾಗ ಗಲ್ಲಿ ಕ್ರಿಕೆಟ್ ಇದ್ದ ಹಾಗೆ ಅಲ್ವಾ? ಚಿಕ್ಕ ಟೀಮು. ಹೌದು, ಇವರಿಗೆ ಕೇವಲ ಕುಡಿಯುವ ನೀರು ಮತ್ತು ಕಸದ ವ್ಯವಸ್ಥೆ ಮಾಡಿದ್ರೆ ಸಾಕು. ಓಕೆ, ಹಾಗಾದ್ರೆ ಅದಕ್ಕಿಂತ ಸ್ವಲ್ಪ ದೊಡ್ಡ ಊರುಗಳಿಗೆ ಅಲ್ಲಿ ಸ್ವಲ್ಪ ಹೆಚ್ಚು ಜನ ಇರ್ತಾರಲ್ವಾ? ಹೌದು, ಮಧ್ಯಮ ಗಾತ್ರದ ನಗರಗಳಿಗೆ ಮ್ಯುನಿಸಿಪಲ್ ಕೌನ್ಸಿಲ್ ಅಥವಾ ನಗರ ಪಾಲಿಕಾ ಅಂತಾರೆ. ಇವರು ಶಾಲೆ, ನೀರು ಮತ್ತು ಕಸದ ನಿರ್ವಹಣೆ ಮಾಡ್ತಾರೆ. ಇದು ನಮ್ಮ ಸ್ಕೂಲ್ ಟೀಮ್ ಇದ್ದ ಹಾಗೆ. ಹಾಗಾದ್ರೆ ಮುಂಬೈ, ಡೆಲ್ಲಿ ಅಂಥ ದೊಡ್ಡ ದೊಡ್ಡ IPL ಸಿಟಿಗಳಿಗೆ ಯಾವ್ದು? ಅಂತಹ ಅತಿ ದೊಡ್ಡ ನಗರಗಳಿಗೆ ಮುನಿಸಿಪಲ್ ಕಾರ್ಪೊರೇಷನ್ ಇರುತ್ತೆ. ಇವರದು ತುಂಬಾ ದೊಡ್ಡ ಟೀಮ್. ಮೆಟ್ರೋ ಟ್ರೈನ್ಸ್ ಮತ್ತು ದೊಡ್ಡ ಆಸ್ಪತ್ರೆಗಳನ್ನ ನೋಡ್ಕೊಳ್ಳುವ ಜವಾಬ್ದಾರಿ ಇವರದು. ಅರ್ಥವಾಯ್ತು. ಊರಿನ ಸೈಜ್ಗೆ ತಕ್ಕಂತೆ ಸ್ಮಾಲ್, ಮೀಡಿಯಂ ಮತ್ತು ಲಾರ್ಜ್ ಶರ್ಟ್ ಕೊಟ್ಟ ಹಾಗೆ. ಆದ್ರೆ ಲೀಡರ್ಸ್ಗೆ ಫ್ಲೈಓವರ್ ಕಟ್ಟೋಕೆ, ಆಸ್ಪತ್ರೆ ನಡ್ಸೋಕೆ ಟೆಕ್ನಿಕಲ್ ವಿಷಯಗಳು ಗೊತ್ತಿರಲ್ಲಲ್ವಾ? ಕರೆಕ್ಟಾಗಿ ಕ್ಯಾಚ್ ಮಾಡ್ರಿ. ಅದಕ್ಕೆ ಈ ಎಲ್ಲದರ ಒಳಗೆ ಒಂದು ಭದ್ರವಾದ ಅಡ್ಮಿನಿಸ್ಟ್ರೇಟಿವ್ ಸ್ಟ್ರಕ್ಚರ್ ಇರುತ್ತೆ. ಅಂದ್ರೆ ಬರೀ ಲೀಡರ್ಸ್ ಮಾತ್ರ ಇರುವಲ್ವಾ? ಇಲ್ಲ,
ನಾಯಕರ ಜೊತೆ ಇಂಜಿನಿಯರ್ಸ್, ಡಾಕ್ಟರ್ಸ್ ಮತ್ತು ಆಫೀಸರ್ಸ್ ತರಹದ ಪ್ರೊಫೆಷನಲ್ಸ್ ದಿನನಿತ್ಯದ ಕೆಲಸಗಳನ್ನ ಮಾಡ್ತಾರೆ. ಓಹೋ, ಇವತ್ತಿನ ಈ ಚರ್ಚೆಯಲ್ಲಿ ತುಂಬಾ ಹೊಸ ವಿಷಯಗಳು ಗೊತ್ತಾಯ್ತು. ಅರ್ಬನ್ ಗವರ್ನೆನ್ಸ್ ಮತ್ತು ಅದರ ಸರಿಯಾದ ಅಡ್ಮಿನಿಸ್ಟ್ರೇಟಿವ್ ಸ್ಟ್ರಕ್ಚರ್ನಿಂದಾಗಿ ಎಲ್ಲವೂ ಸುಲಭ ಆಗುತ್ತೆ ಅಲ್ವಾ? ಹೌದು, ದೊಡ್ಡ ಬಿಲ್ಡಿಂಗ್ ಇರ್ಲಿ ಅಥವಾ ಸಣ್ಣ ಟೌನ್ ಇರ್ಲಿ, ಎಲ್ರಿಗೂ ಕುಡಿಯುವ ನೀರು ಮತ್ತು ಸುರಕ್ಷತೆ ಸಿಗೋದು ಈ ಸಿಸ್ಟಮ್ನಿಂದಲೇ. ಖಂಡಿತ. ಈಗ ಮಕ್ಕಳಿಗೆ ಒಂದು ಯೋಚನೆ ಮಾಡೋ ಕೆಲ್ಸ ಕೊಡೋಣ. ಏನು ಯೋಚನೆ ಮಾಡಬೇಕು? ಹಾ, ಒಂದು ವೇಳೆ ನೀವೇ ನಿಮ್ಮ ಲೋಕಲ್ ಗವರ್ಮೆಂಟ್ ನಾಯಕರಾಗಿದ್ರೆ ನಿಮ್ಮ ವಾರ್ಡ್ನ ಮಕ್ಕಳಿಗೆ ಆಟವಾಡಲು ಹೊಸದಾಗಿ ಯಾದ ಬಣ್ಣದ ಪಾರ್ಕ್ ಕಟ್ಟಿಸ್ತಿದ್ರಿ? ಅರೇ ವಾಹ್, ಇದು ತುಂಬಾ ಮಜಾವಾದ ಪ್ರಶ್ನೆ. ಎಲ್ಲರೂ ಸೇರಿ ಊರನ್ನ ಬೆಳೆಸೋದು ಎಷ್ಟೊಂದು ಥ್ರಿಲ್ಲಿಂಗ್ ಅಲ್ವಾ?